I am Siddham Swami, Assistant Professor of Mathematics, Government First Aid College, NAMTI. ದಾವಣಗೆರೆ ಯೂನಿವರ್ಸಿಟಿ ಮ್ಯಾಥಮೆಟಿಕ್ಸ್ ಫಸ್ಟ್ ಸೆಮಿಸ್ಟರ್ ಸಿಲೆಬಸಲ್ಲಿ ಯೂನಿಟ್ 3 ನಮ್ಮ ಗ್ರೂಪ್ಸ್ ಅಂತ ಇದೆ. ಆ ಗ್ರೂಪ್ಸ್ನಲ್ಲಿ ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಡೆಫಿನೇಷನ್ ಆಫ್ ಗ್ರೂಪ್, ಪ್ರಾಪರ್ಟೀಸ್ ಆಫ್ ಗ್ರೂಪ್, ಎಕ್ಸಾಂಪಲ್ಸ್ ಫಾರ್ ಗ್ರೂಪ್, ಡೆಫಿನೇಷನ್ ಆಫ್ ಸೆಮಿ ಗ್ರೂಪ್, ಮೊನಾಯ್ಡ್, ಅಬಿಲಿಯನ್ ಗ್ರೂಪ್, ಎಕ್ಸಾಂಪಲ್ ಆಫ್ ಅಬಿಲಿಯನ್ ಗ್ರೂಪ್, ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ಅಬಿಲಿಯನ್ ಗ್ರೂಪ್, ಡೆಫಿನೇಷನ್ ಆಫ್ ಸಬ್ ಗ್ರೂಪ್, ಎಕ್ಸಾಂಪಲ್ ಫಾರ್ ಅಥವಾ ಪ್ರಾಬ್ಲಮ್ಸ್ ಫಾರ್ ಸಬ್ ಗ್ರೂಪ್ಸ್ ಎಲ್ಲ ನೋಡಿದ್ವಿ. ಟುಡೇಸ್ ಕ್ಲಾಸಲ್ಲಿ ಸಮ್ ಪ್ರಾಪರ್ಟೀಸ್ ಆರ್ ಥಿಯರಮ್ಸ್ ಆಫ್ ಸಬ್ ಗ್ರೂಪ್ ನೋಡ್ತಾ ಹೋಗೋಣ. ಬೇಸಿಕಲಿ ನಮ್ಗೆ ಇದು ನೋಡಬೇಕು ಅಂದರೆ ನಮ್ಗೆ ಏನೇನು ಗೊತ್ತಿರಬೇಕು ಅಂದರೆ ಡೆಫಿನೇಷನ್ ಆಫ್ ಸಬ್ ಗ್ರೂಪ್ ಗೊತ್ತಿರಲೇಬೇಕು. ಏನು ಡೆಫಿನೇಷನ್ ಆಫ್ ಸಬ್ ಗ್ರೂಪ್ ಅಂದರೆ, ಲೆಟ್ ಎ ಸಬ್ಸೆಟ್ ಎಚ್ ಆಫ್ ಎ ಗ್ರೂಪ್ ಜಿ ಕಮ ಸ್ಟಾರ್ ಈಸ್ ಸೆಟ್ ಟು ಬಿ ಸಬ್ ಗ್ರೂಪ್ ಇಫ್ ಎಚ್ ಇಸ್ ಇಟ್ಸೆಲ್ಫ್ ಇಸ್ ಎ ಗ್ರೂಪ್ ಅಂಡರ್ ದ ಸೇಮ್ ಬೈನರಿ ಆಪರೇಷನ್. ಹೆಚ್ಚು ಬೇಸಿಕಲಿ ಸಬ್ಸೆಟ್ ಆಗಿರಬೇಕು. ಸೇಮ್ ಬೈನರಿ ಆಪರೇಷನಲ್ಲಿ ಎಚ್ ಕೂಡ ಗ್ರೂಪ್ ಆದರೆ ದಟ್ ಈಸ್ ಎಚ್ ಇಸ್ ಅ ಸಬ್ ಗ್ರೂಪ್ ಆಫ್ ಗ್ರೂಪ್ ಜಿ ಅಂತ ಕರಿತೀವಿ. ಇದನ್ನು ಕಂಡುಹಿಡಿ ಇದು ಸಬ್ಸೆಟ್ ಯಾವ್ದಾದ್ರು ಸಬ್ಸೆಟ್ಗಳ್ನ ಇದು ಸಬ್ ಗ್ರೂಪ್ ಆಗಿದೆಯೋ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ ನಮಗೆ ಎರಡು ಟೆಸ್ಟ್ ಇದೆ. ಒಂದು ಟೂ ಸ್ಟೆಪ್ ಕಂಡೀಷನ್, ಒಂದು ಒನ್ ಸ್ಟೆಪ್ ಕಂಡೀಷನ್. ಟೂ ಸ್ಟೆಪ್ ಕಂಡೀಷನಲ್ಲಿ ಕ್ಲೋಜರ್ ಆ್ಯಂಡ್ ಇನ್ವರ್ಸ್ ಆದರೆ ಸಾಕು, ದಟ್ ಈಸ್ ಸಬ್ ಗ್ರೂಪ್ ಅಂತ ನಾವು ಹೇಳ್ಬಿಡ್ಬೋದು. ಒನ್ ಸ್ಟೆಪ್ ಕಂಡೀಷನನ್ನು ಕ್ಲೋಜರ್ ಆ್ಯಂಡ್ ಇನ್ವರ್ಸ್ನ ಕ್ಲಬ್ ಮಾಡಿ ಹೇಳಿದ್ದಾರೆ. ಅಂದರೆ ದಟ್ ಈಸ್ ಫಾರ್ ಆಲ್ ಎ ಕಮ ಬಿ ಬಿಲಾಂಗ್ಸ್ ಟು ಎಚ್, ದೆನ್ ಎ ಬಿ ಓಲ್ ಇನ್ವರ್ಸ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಎಚ್ ಅಂತ ಹೇಳಿದ್ರೆ ಸಾಕು, ಸಬ್ ಗ್ರೂಪ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟು ಥಿಯರಮ್ಸ್ ಆನ್ ಸಬ್ ಗ್ರೂಪ್. ಫಸ್ಟ್ ಥಿಯರಮ್, ಇಫ್ ಎಚ್ ಆ್ಯಂಡ್ ಕೆ ಆರ್ ಎನಿ ಟು ಸಬ್ಸೆಟ್ಸ್ ಆಫ್ ಜಿ, ದೆನ್ ಎಚ್ ಕೆ ಓಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಕೆ ಇನ್ವರ್ಸ್ ಎಚ್ ಇನ್ವರ್ಸ್. ಈ ಥರದ್ದು ಎಲಿಮೆಂಟ್ಸ್ ಮೇಲೆ ನಾವು ಗ್ರೂಪ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಜಿ ಈಸ್ ಎ ಗ್ರೂಪ್, ಎ ಬಿ ಓಲ್ ಇನ್ವರ್ಸ್ ಈಸ್ ಈಕ್ವಲ್ ಟು ಬಿ ಇನ್ವರ್ಸ್ ಎ ಇನ್ವರ್ಸ್ ಅಂತ ನೋಡಿದ್ದೀವಿ. ಅದೇ ಥರ ಈ ಪ್ರಾಪರ್ಟಿ ವಿ ಹ್ಯಾವ್ ಎಚ್ ಕೆ ಸೆಟ್ ಹೆಂಗಿರುತ್ತೆ, ಆಲ್ರೆಡಿ ನಾನು ಎಚ್ ಕೆ ಸೆಟ್ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಎಚ್ ಕೆ ಸೆಟ್ನಲ್ಲಿ ಯಾವ ರೀತಿ ಎಲಿಮೆಂಟ್ಸ್ ಇರ್ತವೆ, ಎಚ್ ಕೆ ಇದ್ದಂಗೆ ಇರುತ್ತೆ. ಎಚ್ ಬಿಲಾಂಗ್ಸ್ ಟು ಎಚ್ ಸೆಟ್, ಕೆ ಬಿಲಾಂಗ್ಸ್ ಟು ಕೆ ಸೆಟ್. ನೆಕ್ಸ್ಟು ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ಟಲ್ಲಿ ಏನಿರುತ್ತೆ, ಎಚ್ ಕೆ ಸೆಟ್ಟಲ್ಲಿ ಏನೇನು ಎಲಿಮೆಂಟ್ಸ್ ಇರುತ್ತೋ ಅದ್ರ ಇನ್ವರ್ಸ್ ಎಲಿಮೆಂಟ್ಸ್ನ ಕಲೆಕ್ಷನ್ ಮಾಡೋ ಸೆಟ್ನ ನಾನು ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ ಅಂತ ಕರಿತೀವಿ. ದಟ್ ಈಸ್ ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ ಈಸ್ ಈಕ್ವಲ್ ಟು ಎಚ್ ಕೆ ಓಲ್ ಇನ್ವರ್ಸ್ ಸಚ್ ದಟ್ ಎಚ್ ಕೆ ಬಿಲಾಂಗ್ಸ್ ಟು ಎಚ್ ಕೆ. ನೆಕ್ಸ್ಟ್ ಕೆ ಇನ್ವರ್ಸ್ ಸೆಟ್ಟಲ್ಲಿ ಏನಿರ್ಬೋದು, ಕೆನಲ್ಲಿರೋ ಸೆಟ್ನಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಇನ್ವರ್ಸ್ಗಳ ಕಲೆಕ್ಷನ್. ಅಂದರೆ ಕೆ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಬಿಲಾಂಗ್ಸ್ ಟು ಕೆ. ಎಚ್ ಇನ್ವರ್ಸಲ್ಲಿ ಎಚ್ ಇನ್ವರ್ಸ್ ಇರುತ್ತೆ, ಎಚ್ ಬಿಲಾಂಗ್ಸ್ ಟು ಎಚ್ ಅನ್ನೋ ಸೆಟ್. ನೆಕ್ಸ್ಟ್ ಕೆ ಇನ್ವರ್ಸ್ ಎಚ್ ಇನ್ವರ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಎಲಿಮೆಂಟ್ಸ್ ಹೆಂಗೆ ಬರ್ತವೆ, ಕೆ ಇನ್ವರ್ಸ್ ಎಚ್ ಇನ್ವರ್ಸ್, ಕೆ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಇನ್ವರ್ಸ್, ಎಚ್ ಇನ್ವರ್ಸ್ ಬಿಲಾಂಗ್ಸ್ ಟು ಎಚ್ ಇನ್ವರ್ಸ್. ಈಗ ಲೆಟ್ ಕನ್ಸಿಡರ್ ಎಕ್ಸ್ ಬಿಲಾಂಗ್ಸ್ ಟು ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ಟಿಂದ ತೊಗೊತೀವಿ. ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ಟಿಂದ ಒಂದು ಎಲಿಮೆಂಟ್ಸ್ ತೊಗೊತಿದ್ದೀನಿ ಅಂದರೆ ಅದು ಹೆಂಗಿರುತ್ತೆ, ಎಚ್ ಕೆ ಓಲ್ ಇನ್ವರ್ಸ್ ಇದ್ದಂಗೆ ಇರುತ್ತೆ. ಅಂದರೆ ಎಕ್ಸ್ ಈಸ್ ಆಲ್ಸೋ ಬಿಲಾಂಗ್ ಈಸ್ ಈಕ್ವಲ್ ಟು ಎಚ್ ಕೆ ಓಲ್ ಇನ್ವರ್ಸ್. ಫ್ರಮ್ ದ ಪ್ರಾಪರ್ಟಿ ಆಫ್ ಗ್ರೂಪ್ ಏನಂತ ಅನ್ಬೋದು, ಎಕ್ಸ್ ಈಸ್ ಈಕ್ವಲ್ ಟು ಕೆ ಇನ್ವರ್ಸ್ ಎಚ್ ಇನ್ವರ್ಸ್ ಅನ್ಬೋದು. ಕೆ ಇನ್ವರ್ಸ್ ಎಚ್ ಇನ್ವರ್ಸ್ ಈ ಥರ ಎಲಿಮೆಂಟ್ಸ್ ಇಲ್ಲಿರ್ತವೆ. ಯಾವ ಸೆಟ್ಟಲ್ಲಿ ಇರ್ತವೆ, ಕೆ ಇನ್ವರ್ಸ್ ಆ್ಯಂಡ್ ಎಚ್ ಇನ್ವರ್ಸ್ ಸೆಟ್ಟಲ್ಲಿ ಇರ್ತವೆ. ನಾನು ಎಕ್ಸ್ ತೊಗೊಂಡಿದ್ದಲ್ಲಿ ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ಟಲ್ಲಿ, ಅದು ಎಲ್ಲಿದೆ ಅಂತ ಅನ್ನಿಸ್ತಿದೆ, ಕೆ ಇನ್ವರ್ಸ್ ಓಲ್ ಇನ್ವರ್ಸ್ ಸೆಟ್ಟಲ್ಲಿದೆ. ಅಂದರೆ ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ ಈಸ್ ಸಬ್ಸೆಟ್ ಆಫ್ ಕೆ ಇನ್ವರ್ಸ್ ಎಚ್ ಇನ್ವರ್ಸ್. ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ಅಗೇನ್ ಕನ್ಸಿಡರ್ ವೈ ಬಿಲಾಂಗ್ಸ್ ಟು ಕೆ ಇನ್ವರ್ಸ್ ಎಚ್ ಇನ್ವರ್ಸ್. ಕೆ ಇನ್ವರ್ಸ್ ಎಚ್ ಇನ್ವರ್ಸ್ ಸೆಟ್ಟಲ್ಲಿ ತೊಗೊಂಡಿದ್ದೀನಿ ಅಂದರೆ ವೈ ಹೆಂಗಿರಬೇಕು, ಕೆ ಇನ್ವರ್ಸ್ ಎಚ್ ಇನ್ವರ್ಸ್ ಇದ್ದಂಗಿರಬೇಕು. ನೆಕ್ಸ್ಟು ಪ್ರೀವಿಯಸ್ ಪ್ರಾಪರ್ಟಿ ಆಫ್ ಗ್ರೂಪಿಂದ ಏನಂತ ಹೇಳ್ಬೋದು, ಕೆ ಇನ್ವರ್ಸ್ ಎಚ್ ಇನ್ವರ್ಸ್ನ ಎಚ್ ಕೆ ಓಲ್ ಇನ್ವರ್ಸ್ ಅಂತ ಕರಿಬೋದು. ಎಚ್ ಕೆ ಓಲ್ ಇನ್ವರ್ಸ್ ಅಂತ ಎಲ್ಲ ಎಲಿಮೆಂಟ್ಸ್ ಎಲ್ಲಿರ್ತವೆ, ಎಚ್ ಕೆ ಓಲ್ ಇನ್ವರ್ಸ್ ಸೆಟ್ಟಲ್ಲಿ ಇರ್ತವೆ. ವೈ ಎಲ್ಲಿಂದ ತೊಗೊಂಡೆ, ಕೆ ಇನ್ವರ್ಸ್ ಎಚ್ ಇನ್ವರ್ಸ್. ಈಗ ಎಲ್ಲಿದೆ ಅನಿಸಿದೆ, ಎಚ್ ಕೆ ಓಲ್ ಇನ್ವರ್ಸ್. ಅಂದರೆ ಕೆ ಇನ್ವರ್ಸ್ ಎಚ್ ಇನ್ವರ್ಸ್ ಇಸ್ ದ ಸಬ್ಸೆಟ್ ಆಫ್ ಎಚ್ ಕೆ ಓಲ್ ಇನ್ವರ್ಸ್ ಅಂತ ಹೇಳ್ಬೋದು. ಕರೆಕ್ಟ್ ಆಸ್ ಈಕ್ವೇಷನ್ ನಂಬರ್ 2. ಫ್ರಮ್ ಈಕ್ವೇಷನ್ 1 and 2, this set is the subset of that set is the subset of this set. That's why from 1 and 2 H K whole inverse is equal to K inverse H inverse. This is the property of subgroup. Second property one, if H is a subgroup of G, then H inverse is equal to H. H is subgroup of G ಆಗಿದ್ರೆ H is equal to H inverse. ಅಂದರೆ H inverse set must be equal to H set ಗೆ equal ಆಗಿರುತ್ತೆ. Let H belongs to H ಬಿ ಆರ್ಬಿಟರಿ. ನಾವು ಯಾವುದೇ ಸೆಟ್ ತೊಗೋಬೇಕಾದ್ರೆ ನಾನ್ ಎಂಪ್ಟಿನೇ ತೊಗೋಬೇಕು. ನೆಕ್ಸ್ಟ್ ಎಚ್ ಬಿಲಾಂಗ್ಸ್ ಟು ಎಚ್, ಬಿ ಆರ್ಬಿಟರಿ. ಎಚ್ ಇನ್ವರ್ಸ್ ಬಿಲಾಂಗ್ಸ್ ಟು ಎಚ್ ಬಿಕಾಸ್ ಎಚ್ ಇಸ್ ಆಲ್ರೆಡಿ ಸಬ್ ಗ್ರೂಪ್ ಆಗಿರೋದ್ರಿಂದ ಎಚ್ಗೆ ಎಚ್ ಇತ್ತು ಅಂದರೆ ಅದ್ರ ಇನ್ವರ್ಸ್ ಕೂಡ ಅಲ್ಲೇ ಇರುತ್ತೆ. ನೆಕ್ಸ್ಟು ಎಚ್ ಇನ್ವರ್ಸ್ ಆಫ್ ಇನ್ವರ್ಸ್. ಎಚ್ ಇನ್ವರ್ಸು ಎಚ್ಚಲ್ಲಿದೆ ಅಂದರೆ ಎಚ್ ಇನ್ವರ್ಸ್ ಆಫ್ ಇನ್ವರ್ಸು ಎಚ್ ಇನ್ವರ್ಸಲ್ಲಿ ಇರ್ಬೋದಾ, ಎಚ್ ಇನ್ವರ್ಸಲ್ಲಿ ಇರ್ಬೋದು. ಎಚ್ ಇನ್ವರ್ಸ್ ಆಫ್ ಇನ್ವರ್ಸ್ನ ಎಚ್ ಇಟ್ ಸೆಲ್ಫ್ ಅಂತ ಹೇಳ್ಬೋದು. ಬೈ ಪ್ರಾಪರ್ಟಿ ಆಫ್ ಗ್ರೂಪ್ ಪ್ರಕಾರ ಎಚ್ ಬಿಲಾಂಗ್ಸ್ ಟು ಎಚ್ ಇನ್ವರ್ಸ್ ಆಗುತ್ತೆ. ನಾನು ಎಚ್ ಎಲ್ಲಿ ತೊಗೊಂಡಿದ್ದು, ಎಚ್ಚಲ್ಲಿ. ಎಚ್ ಎಲ್ಲಿದೆ ಅಂತ ಹೇಳ್ತೀನಿ, ಎಚ್ ಇನ್ವರ್ಸಲ್ಲಿ. ಅಂದರೆ ಎಚ್ ಇಸ್ ಅ ಸಬ್ಸೆಟ್ ಆಫ್ ಎಚ್ ಇನ್ವರ್ಸ್. ಫ್ರಮ್
call it as 1. Again, H is a subgroup of G. It must contains all the inverse elements of H. H ಆಲ್ರೆಡಿ ಸಬ್ ಗ್ರೂಪ್ ಆಗಿರೋದ್ರಿಂದ ಇದರಲ್ಲಿ ಎಲ್ಲ ಎಲಿಮೆಂಟ್ಸ್ನ ಇನ್ವರ್ಸ್ ಕೂಡ ಅದ್ರ ಒಳಗಡೆ ಇರಬೇಕು. ದಟ್ಸ್ ವೈ H ಇನ್ವರ್ಸ್ ಅನ್ನೋ ಸೆಟ್ ಕೂಡ ಸಬ್ಸೆಟ್ ಆಫ್ H. ಫ್ರಮ್ 1 and 2 H ಇನ್ವರ್ಸ್ ಇಸ್ ಈಕ್ವಲ್ ಟು H ಅಂತ ಕರೆಯಬಹುದು. ನೆಕ್ಸ್ಟ್, third property. Prove that subset H of a group G. Prove that subset H of a subgroup G. If prove that subset H of a group G is a subgroup if and only if H inverse is equal to H ಅಂತ ಅನ್ಬೇಕು. ಅಂದರೆ ಇಲ್ಲಿ ಎರಡು ಕಂಡೀಷನ್ ಇದೆ. ಒಂದು ಸಬ್ಸೆಟ್ ತೊಗೊಂಡು ಸಬ್ ಗ್ರೂಪ್ ಅಂದ್ಕೊಂಡ್ರೆ ಆ ಕಂಡೀಷನ್ ಹೋಲ್ಡ್ಸ್ ಗುಡ್ ಅನ್ಬೇಕು. ಒಂದು ಸಬ್ಸೆಟ್ ತೊಗೊಂಡು ಆ ಕಂಡೀಷನ್ ಹೋಲ್ಡ್ಸ್ ಗುಡ್ ಅಂದರೆ ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡಬೇಕು. ನೋಡೋಣ. H is a subgroup of G. We shall show that H is a subgroup ಅಂತ ಹೇಳ್ಕೊಡ್ತಿದ್ದೀನಿ. We shall show that H inverse is equal to H ಅಂತ ಹೇಳಬೇಕು. ನೆಕ್ಸ್ಟ್, ಲೆಟ್ H into K inverse belongs to H inverse ಅಂತ ಹೇಳ್ತೀನಿ. ಅಂದರೆ H belongs to H, K inverse belongs to H inverse ಇದೆ ಅಂತ ಹೇಳ್ಕೊಂಡಿದ್ದೀನಿ. ನೆಕ್ಸ್ಟು, H K whole inverse belongs to H. ಬಿಕಾಸ್ H ಅಲ್ಲಿದೆ, K ಇನ್ವರ್ಸ್ H ಇನ್ವರ್ಸಲ್ಲಿದೆ ಅಂದರೆ H ಆಲ್ರೆಡಿ ಸಬ್ ಗ್ರೂಪ್ ಆಗಿರೋದ್ರಿಂದ H ಇನ್ವರ್ಸಲ್ಲಿರೋ ಎಲ್ಲ ಎಲಿಮೆಂಟ್ಸು H ಅಲ್ಲಿ ಇರ್ತವೆ ಬೈ ಅಬೋ ಪ್ರಾಪರ್ಟಿ. ನೆಕ್ಸ್ಟು, H K ಹೋಲ್ ಇನ್ವರ್ಸ್ ಬಿಲಾಂಗ್ಸ್ ಟು H ಇನ್ವರ್ಸ್. ನಾನು ತೊಗೊಂಡಿದ್ದೇನು H K ಹೋಲ್ ಇನ್ವರ್ಸ್ ಬಿಲಾಂಗ್ಸ್ ಟು H K ಇನ್ವರ್ಸ್ ಬಿಲಾಂಗ್ಸ್ ಟು H ಇನ್ವರ್ಸ್. ಅದೆಲ್ಲಿದೆ ಅನ್ನಿಸ್ತಿದೆ? H ಅಲ್ಲಿದೆ ಅನ್ನಿಸ್ತಿದೆ. ಫ್ರಮ್ this condition H inverse is a subset of H ಅಂತ ಹೇಳ್ಬೋದು. Again, let consider H is an arbitrary element. Consider A belongs to H, B arbitrary. A belongs to H, B arbitrary. A into E inverse. E is the identity element of H. E inverse is the inverse of H. That is also identity element. E into H inverse is belongs to H. Next, E into A into E inverse ಬಿಲಾಂಗ್ಸ್ ಟು H ಇಂಟು H ಇನ್ವರ್ಸ್ ಅಂತ ಅನ್ಬೋದಾ? ಬಿಕಾಸ್ ಈ H ಅಲ್ಲಿದೆ ಅಂದರೆ ಈನ ಇನ್ವರ್ಸ್ H ಇನ್ವರ್ಸಲ್ಲಿರುತ್ತೆ. ಆ ರೀತಿ ಹೇಳ್ಕೊಂಡಿದ್ದೀವಿ. ನೆಕ್ಸ್ಟು, A ಇಂಟು E ಬಿಲಾಂಗ್ಸ್ ಟು H ಇಂಟು H ಇನ್ವರ್ಸ್. ನೆಕ್ಸ್ಟು, A ಇಂಟು E ಅಂದರೆ A ಬಿಲಾಂಗ್ಸ್ ಟು H ಇಂಟು H ಇನ್ವರ್ಸ್. A ಬಿಲಾಂಗ್ಸ್ ಟು H ಅಂತ ತೊಗೊಂಡೆ, ನನಗೆ ಈಗ ಗೊತ್ತಾಗ್ತಿದೆ A ಬಿಲಾಂಗ್ಸ್ ಟು H ಇಂಟು H ಇನ್ವರ್ಸ್ ಸೆಟ್. ಅಂದರೆ H is a subset of H into H inverse set. From 1 and 2 H is equal to H into H inverse set. ಈಗ ಕಾನ್ವರ್ಸ್ ಪ್ರಾಡಕ್ಟ್ ಏನು? H ಒಂದು ಸಬ್ಸೆಟ್ ಅಂದ್ಕೊತೀನಿ, ಕಂಡೀಷನ್ H into H inverse is equal to H ಅಂದ್ಕೊತೀನಿ, ಸಬ್ ಗ್ರೂಪ್ ಅಂತ ಹೇಳ್ತಾ ಹೋಗ್ತೀನಿ. ವಿ ಶಾಲ್ ಶೋ ದಟ್. ಏನಂತ ಹೇಳಬೇಕು? H is a sub group of G. ನೆಕ್ಸ್ಟು, ಲೆಟ್ H, K ಬಿಲಾಂಗ್ಸ್ ಟು H, B ಆರ್ಬಿಟರಿ. H into K inverse ಬಿಲಾಂಗ್ಸ್ ಟು H inverse. ನನಗೆ ಆಲ್ರೆಡಿ ಗೊತ್ತು H is equal to H inverse. Therefore H into K inverse is belongs to H ಅಂತ ಗೊತ್ತಾಗ್ತಿದೆ ನೋಡ್ರಿ. ಫ್ರಮ್ ಒನ್ ಸ್ಟೆಪ್ ಕಂಡೀಷನ್ H is a subgroup of G ಅಂತ ಹೇಳ್ಬೋದು. ನೆಕ್ಸ್ಟ್, ಫೋರ್ತ್ ಪ್ರಾಪರ್ಟಿ. If H and K are the any two subgroups of G, then prove that HK is a subgroup of G if and only if HK is equal to KH. H and K are any two subgroup of G ಆಗಿದ್ದು HK ಸಬ್ಗ್ರೂಪ್ ಆಯಿತು ಅಂದರೆ HK is equal to KH ಅಂತ ಪ್ರೂವ್ ಮಾಡಬೇಕು. ಇಲ್ಲೂ ಅಷ್ಟು ಎರಡು ಕಂಡೀಷನು. ಈಗ ನಾನು ಬೈ ಡೇಟಾ H and K ಆರ್ ಸಬ್ ಗ್ರೂಪ್ಸ್ ಆಫ್ G ಅಂತ ಅಂದ್ಕೊಂಡಿದ್ದೀನಿ. ಬೈ ಡೇಟಾ ಸಬ್ ಗ್ರೂಪ್ ಆಫ್ G ಅಂತ ಅಂದ್ಕೊಂಡು ಈಗ ಒನ್ ಆಫ್ ದಿ ಕಂಡೀಷನ್ HK ಸಬ್ ಗ್ರೂಪ್ ಅಂದ್ಬಿಟ್ಟು ಕಂಡೀಷನ್ ಪ್ರೂವ್ ಮಾಡ್ತೀನಿ, ಅಥವಾ ಆ ಕಂಡೀಷನ್ ಅಂದ್ಕೊಂಡು HK ಸಬ್ ಗ್ರೂಪ್ ಅಂತ ಅಂದ್ಕೊತೀನಿ. ನನಗೆ ಆಲ್ರೆಡಿ ಗೊತ್ತು ಫ್ರಮ್ ಪ್ರಾಪರ್ಟಿ ಟು H is equal to H inverse, K is equal to K inverse. ಲೆಟ್ HK is a subgroup of G ಅಂತ ಅಂದ್ಕೊಂಡಿದ್ವಿ. We shall show that HK is equal to KH. HK is equal to HK inverse from property 2. Next, HK is equal to K inverse H inverse from property, because HK is a subgroup of G. Next, therefore HK is equal to KH. Conversely ಅಂದರೆ ಈಗ H and K are any two subgroups of G and HK is equal to KH ಅನ್ನೋ ಕಂಡೀಷನ್ ಅಂದ್ಕೊತೀನಿ. HK is a subgroup of G ಅಂತ ಹೇಳ್ತೀನಿ. ಕನ್ಸಿಡರ್ HK ಇಂಟು HK ಹೋಲ್ ಇನ್ವರ್ಸ್ ಕನ್ಸಿಡರ್ ಮಾಡ್ತೀನಿ ಈಸ್ ಈಕ್ವಲ್ ಟು HK ಇಂಟು HK H ಇಂಟು K ಇನ್ವರ್ಸ್ ಅಂತ ಅನ್ಬೋದು, K ಇನ್ವರ್ಸ್ ಇಂಟು H ಇನ್ವರ್ಸ್ ಅನ್ಬೋದು. ಅಸೋಸಿಯೇಟಿವ್ ಹೋಲ್ಡ್ಸ್ ಗುಡ್ ಆಗುತ್ತೆ. ಬರೀ RHS ನೋಡ್ತಾ ಹೋಗ್ತೀನಿ. ಅಸೋಸಿಯೇಟಿವ್ ಹೋಲ್ಡ್ಸ್ ಗುಡ್ ಆಗುತ್ತೆ. ದಟ್ಸ್ ವೈ H ಇಂಟು K ಇನ್ವರ್ಸ್ ಇಂಟು H ಇನ್ವರ್ಸ್. K ಇಂಟು K ಇನ್ವರ್ಸ್ ಅಂದರೆ ದಟ್ ಈಸ್ K, ಬಿಕಾಸ್ K ಅನ್ನೋ ಸೆಟ್ಟು K ಇನ್ವರ್ಸ್ ಅನ್ನೋದು Kನಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ಇನ್ವರ್ಸ್ ಸೆಟ್.
ಒಂದು ಸೆಟ್ಟಿಗೆ ಅದು ಸಬ್ಸೆಟ್ಟಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೆಟ್ ಇಟ್ ಸೆಲ್ಫ್ ಬರುತ್ತೆ, ದಟ್ಸ್ ವೈ ಕೆ. ಹಾಗಾಗಿ ಎಚ್ ಕೆ ಎಚ್ ಇನ್ವರ್ಸ್. ನೆಕ್ಸ್ಟ್ ಮತ್ತೆ ಅಸೋಸಿಯೇಟಿವ್ ಮಾಡ್ಕೋತೀನಿ, ಎಚ್ ಕೆ ಇಂಟು ಎಚ್ ಇನ್ವರ್ಸ್. ಎಚ್ ಕೆ ಇಸ್ಕೊಂಡು ಕೆ ಎಚ್ ಅಂತ ಅಂದ್ಕೊಂಡಿದ್ದೀವಿ ಕಂಡೀಷನು, ಅಂದರೆ ಎಚ್ ಇಸ್ಕೊಂಡು ಕೆ ಎಚ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಗೇನ್ ಅಸೋಸಿಯೇಟಿವ್ ಕೆ ಇಂಟು ಎಚ್ ಇನ್ವರ್ಸ್. ಸೇಮ್ ಒಂದು ಸೆಟ್ಗೆ ಅದರ ಚಿಕ್ಕ ಸೆಟ್ಟಿಂದ ಸಬ್ಸೆಟ್ಟಿಂದ ಮಲ್ಟಿಪ್ಲೈ ಮಾಡಿದ್ರೆ ಸೆಟ್ ಇಟ್ಸೆಲ್ಫ್ ಬರುತ್ತೆ. ಹಾಗಾಗಿ ಎಚ್ ಇನ್ವರ್ಸ್ ಇಸ್ಕೊಂಡು ಎಚ್ ಬರುತ್ತೆ, ಹಂಗಾರೆ ಕೆ ಇಂಟು ಎಚ್ ಬರುತ್ತೆ. ಎಚ್ ಕೆ ಇನ್ವರ್ಸ್ ಇಸ್ಕೊಂಡು ಎಚ್ ಕೆ ಬರುತ್ತೆ, ಎಚ್ ಕೆ ಇತ್ತು, ದಟ್ ಫಾರ್ ಎಚ್ ಕೆ ಈಸ್ ಎ ಸಬ್ ಗ್ರೂಪ್ ಆಫ್ ಜಿ. These are this is the brief about the theorems of subgroup. These are the multiple choice questions. These are my references. This is in previous session and this session I will cover all the possible units of group of first semester Davangere University mathematics first chapter groups. Thank you.